ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬ ಹರ್ಟ್ ಆಯಿತು, ನೋವಾಯಿತು. ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ನಮ್ಮನ್ನ ಯಾಕೆ ತುಳಿತಾರೆ ಅನ್ನೋದು ತುಂಬ ಹರ್ಟ್ ಆಯ್ತು ನನಗೆ. ಸೊ ಆ ದೃಷ್ಟಿಯಿಂದ ನಾನು ಮಾತಾಡಿದೆ, ನಾನು ಖಂಡಿತವಾಗ್ಲೂ ಅಂದರೆ ಅದನ್ನು ಮಾಡಬೇಡಿ ಅಂತ ಅಷ್ಟೇ, ಸಿಂಪಲ್. ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕೊತೀವಿ, ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನು ರೀ ಸೌತ್ ಇಂಡಿಯನ್ ಜನ ಅಬ್ಬಾ ಏನು ಕರ್ನಾಟಕ ಕನ್ನಡ ಸಿನಿಮಾ ಈ ಥರ ಮಾಡ್ತಾರೆ ಅಂತಾರೆ ಟೀಸರ್ ನೋಡಿದಾಗ. ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದರು, ಹಿಂಗೆ ಈ ಥರ ಮಾಡ್ತೀರಾ ನೀವು, ಅಯ್ಯೋ ನಂಗೆ ಗೊತ್ತೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತಂದು. ಅಂದರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾರೆ ನಾನು ಹೇಳ್ತೀನಿ, ಮೀಡಿಯಾ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಮಾಡ್ತಾರೆ. ಕೆಲವು ಪೀಪಲ್, ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಎನಿ, ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ, ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯಿತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಶಿಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಸಿನಿಮಾ ಫೈನಲಿ ಸಿನಿಮಾ, ಇಲ್ಲಿ ಯಾರು ದೊಡ್ಡವರಂತೂ ಯಾರೂ ಇಲ್ಲ, ನಾವು ಜನಕ್ಕೆ ತಲುಪಿಸೋದು, ಸೊ ಜನನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇರೋದು ನಾವು. ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರೂ ಇಲ್ಲ ಅಕೌಂಟು, ಓನ್ಲಿ ಸಿನಿಮಾನೇ ಹೀರೋ, ಒಂದು ನಿರ್ಮಾಪಕ ಹೀರೋ ಅದಕ್ಕೆ. ಸೊ ಸರ್ ಪ್ರೇಮ್ ಸರ್ ಇಲ್ಲಿ ಈ ಕಡೆ ಧನು ಪಬ್ಲಿಕ್ ಟಿವಿ ಇಲ್ಲ ಸರ್. ಹೇಳೋವಾಗನೆ ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೆ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ, ಹೇಗೆ ಅಂತ? ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾ ಇರ್ತಾರೆ, ಒಬ್ರು ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸೊಲ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿ ಇದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು, ಯಾರೋ ಒಂದ್ಸಲಿ ಓ ರವಿ ಏನ್ ಚೆನ್ನಾಗಿದೆ ಮಗ. ನಾನು ಚೆನ್ನಾಗಿದ್ದೀನಿ ಸರ್. ವೆರಿ ಗುಡ್ ಸರ್, ಈಗ ಇದು ಯಾವ ಜಾನರ್ ಸಿನಿಮಾ? ಮೊದಲಿಗೆ KD ಅಂದ್ರೆ ಆಗ್ಲೇ ರಮೇಶ್ ಸರ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು, ಕಾಳಿದಾಸ ಅಥವಾ ನಿಮ್ಮ ಕಲ್ಪನೆಯಲ್ಲಿ KD ಅಂದ್ರೆ ಏನು? ಮತ್ತೊಂದು ಒಂದು ಖುಷಿ ವಿಚಾರ ಅಂದ್ರೆ, ಒಬ್ಬ ಬಾಲಿವುಡ್ ಆಕ್ಟರ್ಗೆ ಮಂಡ್ಯ ಶೈಲಿಯ ಕಾಸ್ಟ್ಯೂಮ್ ಹಾಕ್ಸಿದ್ದೀರಾ. ಸೊ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತೆ ಇದನ್ನ ಅವರು ಯಾವ ತರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ? KD ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, KD ಅಂದ್ರೆ ಒಂದು ಕಾಳಿದಾಸ, ಕ್ಯಾರೆಕ್ಟರ್ ನೇಮ್ ಕಾಳಿದಾಸ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ, ಯಾರಾದ್ರೂ ಮಕ್ಕಳಿಗೆ ತಾಯಿದಿರು ತುಂಬಾ ಪೋಲಿತನ, ತುಂಬಾ ತುಂಟತನ ಏನಾದ್ರು ಮಾಡಿದ್ರೆ, ಇಲ್ಲಾಂದ್ರೆ ದೊಡ್ಡವರಾಗ್ಲಿ ಹೆಂಡತಿ ಗಂಡನ್ ಬೈಯೋದಾಗ್ಲಿ, ಗಂಡ ಅಕಸ್ಮಾತ್ ಹೆಂಡತಿ ಏನಾದ್ರು ಗಂಡ ಲೇಟ್ ಆಗಿ ಬಂದ್ರೆ ಬಾ KD ನನ್ ಮಗ ನೀನು ಅಂತೀವಲ್ಲ. ಸೊ ಈ ತರ ಅಂದ್ರೆ ಪ್ರೀತಿ, ಆ KD ಅನ್ನೋದು ತುಂಬಾ ಲವ್, ಪ್ರೀತಿ. ಸೊ ಆ ತರ ವರ್ಡು ನಿಮ್ಗೆ ಅದೊಂಥರ ಜನಪದ ಅಂತೀವಲ್ಲ, ಜನಪದ ಅಂದ್ರೆ ಇಂಗ್ಲಿಷ್ ಎಲ್ಲಿ ಕರಿತೀವಿ. ಬಟ್ ಹಳ್ಳಿ ಜನರು, ನಮ್ಮ ಹಳ್ಳಿ ಸೊಗಡುದು ಪದ ಅದು. ನಿಮ್ಗೆ ಯಾರಾದ್ರೂ ಮಕ್ಳಿಗೆ ಬೈಯೋದು ಅದನ್ನ ಕಳ್ಳನ್ ಮಗ ಅನ್ನೋದ, KD ನನ್ ಮಗ ಅವನು ನೋಡಕ್ ಹೆಂಗವನೆ, ನೋಡು KD ಬಂದಂಗೆ ಬರ್ತಾನೆ ಅಂತೀವಿ. ಸೊ ದಟ್ಸ್ ಅ ಪ್ರೀತಿ ವರ್ಡ್ ಅದು. ಆ ವರ್ಡ್ ಇಟ್ಬಿಟ್ಟು ಅದನ್ನ ಕಾಳಿದಾಸ, ಸೊ KD, ಸೊ ಒಂದು ತುಂಬಾ ಲವಬಲ್ ವರ್ಡ್ ನ ಇಟ್ಟಿದ್ದೀನಿ ಮಗನೆ ಅಷ್ಟೇ. ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಸರ್? ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ ಅಂತಾನೆ ನಿಮ್ಮ ಇಲ್ಲ ಡಿಲೇ ಮತ್ತೊಂದು, ಮತ್ತೆ ಧ್ರುವ ಸರ್ಜಾ ಫ್ಯಾನ್ಸ್ ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಸಿನಿಮಾ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರ್ತದೆ. ಇವಾಗಲೇ ಐ ಥಿಂಕ್ ಈ ತಿಂಗಳು ಡೇಟ್ ಅನೌನ್ಸ್ ಮಾಡ್ತೀವಿ. ಏನಕ್ಕೆ CG ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ, ಸೊ ಕಂಪ್ಲೀಟ್ ಆಗ್ತಿದೆ. ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ. ಅಂಡ್ ಇನ್ನೇನು ಅತಿ ಶೀಘ್ರದಲ್ಲೇ ಈ ತಿಂಗಳು ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಆ ಸಾಂಗ್ ಅಲ್ಲಿ ಡೇಟ್ ಹಾಕಿ ರಿಲೀಸ್ ಮಾಡ್ತೀವಿ. ಏನಕ್ಕೆ ಟೋಟಲ್ ಎಲ್ಲ ಕಡೆ ಎಲ್ಲ ಕಂಟ್ರಿ ರಿಲೀಸ್ ಆಗುತ್ತಲ್ವ. ಸೊ ಅದರಿಂದ ಸೊ ಟ್ರೈ ಮೈ ಲೆವೆಲ್ ಬೆಸ್ಟ್. ಒಳ್ಳೇದು, ಯಾಕಂದ್ರೆ KVN ಅನ್ನೋ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ದೊಡ್ಡ ಸಿನಿಮಾ ಮಾಡಿದಾಗ ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದರಿಂದ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ. ಸೊ ಅದ್ರ ಮೇಲೆ ನಮ್ಮ ಜನಗಳು ಏನ್ ಡಿಸೈಡ್ ಮಾಡ್ತಾರೆ ಅದು, ಬಟ್ ಮಾಡೋರ್ಗು ಚಂದ ಕೆಲಸ ಮಾಡೋಣ ಅಂತ ಅಷ್ಟೇ. ಯಾಕಂದ್ರೆ ಈಗ ಕನ್ನಡದಲ್ಲಿ ಥಿಯೇಟರ್ಗೆ ಜನ ಬರ್ತಿಲ್ಲ ಒಂದ್ ಕಡೆ, ಒಬ್ಬೊಬ್ಬ ಸ್ಟಾರು ಒಂದೊಂದು ಸಿನಿಮಾ 3 ವರ್ಷ, ನಿಮ್ಮಂತ ಸ್ಟಾರ್ ಡೈರೆಕ್ಟರ್ಸ್ಗಳು ಒಂದು ಸಿನಿಮಾನ ಇಷ್ಟು ಡಿಲೇ ಮಾಡಿದಷ್ಟು ಎಷ್ಟು ಸರಿ ಅನ್ಸುತ್ತೆ ಇಂಡಸ್ಟ್ರಿಗೆ? ಒಳ್ಳೆತ್ತು ಇಲ್ಲ, ಕರೆಕ್ಟು. ಬಟ್ ಏನಾಗಿದೆ, ಇದು ಅಷ್ಟೇ 3 ವರ್ಷ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ವಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದು ಮಧ್ಯೆ ಒಂದು ಸಿನಿಮಾ ಇತ್ತು, ಅದು ಮುಗಿಬೇಕಾಗಿತ್ತು. ಮುಗಿದ ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಇದಾಯ್ತು. ಬಿಟ್ರೆ ಅದು ರಿಲೀಸ್ ಆಯ್ತು, ಮತ್ತೆ ನಂದು ಸ್ಟಾರ್ಟ್ ಆಯ್ತು, ನಂದು ಇಲ್ಲಿಗೆ ತಂದಿದೆ. ಆ 3 ವರ್ಷ ಅನ್ನೋದು ಏನಕ್ಕೆ ಬರ್ತಿದೆ ಅಂದ್ರೆ, ನಮ್ಮ ಕೌಂಟು ನಾವು ಪೂಜೆ ಮಾಡಿದ್ದು ನಿಮಗೆ ಚಾಮುಂಡೇಶ್ವರಿ ಬೆಟ್ಟ ಇದರಲ್ಲಿ. ಸೊ ಅಲ್ಲಿಂದ ಕೌಂಟ್ ಆದ್ರೆ 3 ಇಯರ್ಸ್ ಬರುತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ 1.5 ಇಯರ್, 1 ಇಯರ್ ಮ್ಯಾಕ್ಸಿಮಮ್ 1.5 ಇಯರ್. 1.5 ಇಯರ್ ನಾನು ಸಿನಿಮಾ ರೆಡಿ ಮಾಡ್ಕೊಂಡು ತಂದು ರಿಲೀಸ್ ಮಾಡ್ತೀನಿ. ಪ್ರೇಮ್ ಸರ್ ಇಲ್ಲಿ ಸರ್ ಆಕ್ಚುಲಿ ಇವಾಗ 5 ರಾಜ್ಯಗಳಿಗೆ ಹೇಗಿದ್ರು ನೀವು ಹೋಗಿ ಬಂದ್ರಿ ಆಕ್ಚುಲಿ ಟೀಸರ್ ಲಾಂಚ್ಗೋಸ್ಕರನೇ. ಸೊ ಈಗಲೇನೆ ಅಂದ್ರೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗಿರೋದಲ್ವಾ?
ಹೆಂಗಿದ್ರು ಈ ಮಂತಲ್ಲಿ ಆಗುತ್ತೆ ಅಂತ ಹೇಳಿದ್ರಿ. ಹೌದು ಹೌದು ಆಗುತ್ತೆ. ಮತ್ತೆ ತಿರ್ಗಾ ಇನ್ನೊಂದು ಟೂರ್ ಹೋಗ್ತೀವಿ, ಸಾಂಗ್ ರಿಲೀಸ್ ಆಗ್ತಿದೆ ಈ ಮಂತ್ ಸಾಂಗು. ಆ ಟೈಮಲ್ಲಿ ಅನೌನ್ಸ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನಮ್ಗೆ ಏನು ಕ್ಲಾರಿಫಿಕೇಶನ್ ಇಲ್ಲ ಅಂತಂದಾಗ ಡೇಟ್ ಅನೌನ್ಸ್ ಮಾಡ್ಬಿಟ್ರೆ ತುಂಬಾ ತಪ್ಪಾಗುತ್ತೆ ಅದು. ಯಾಕೆಂದ್ರೆ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು. ಅಕಸ್ಮಾತ್ ಡೇಟ್ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಅದನ್ನು ಪೋಸ್ಟ್ಪೋನ್ ಮಾಡಿದಾಗ, ಸೊ KVN ಸಂಸ್ಥೆ ಅನ್ನೋದು ಒಂದು ದೊಡ್ಡ ಸಂಸ್ಥೆ, ಅದು ಕೆಟ್ಟ ಹೆಸರು. ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ, ಆಲ್ ಇಂಡಿಯಾ ಹಿಂದಿ ಸಿನಿಮಾ ಮಾಡ್ತಾರೆ, ಕನ್ನಡ ಸಿನಿಮಾ ಮಾಡ್ತಾರೆ, ತೆಲುಗು, ತಮಿಳು, ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜಲ್ಲೂ ಕಾಲಿಟ್ಟಿದ್ದಾರೆ KVN ಸಂಸ್ಥೆ. ಬಟ್ ಅದೊಂದು ವ್ಯಾಲ್ಯೂಬಲ್ ಇದಿದೆಯಲ್ಲ, ಸೊ ಅದಕ್ಕೆ ಅದನ್ನು ಮಿಸ್ಗೈಡ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಪಕ್ಕ ಆದ್ಮೇಲೆ ನಾನು ಸಾರ್ಗೆ ಹೇಳಿದ್ದೀನಿ, ಈ ಟೈಮ್ಗೆ ನಾನು ಕೊಡ್ತೀನಿ ಸರ್ ಪಿಕ್ಚರ್ ಅಂತ. ಆ ಟೈಮಿಗೆ ಕೊಡ್ತೀನಿ ಸರ್. ರಮೇಶ್ ಸರ್ ನಿಮಗೆ ಪ್ರಶ್ನೆ. ಸರ್ ರಮೇಶ್ ಸರ್, ನೀವು ಹೇಳಿದ್ರಿ ಆಕ್ಚುಲಿ ಈ ಪಾತ್ರ ನಿಮಗೆ ಆಫರ್ ಮಾಡಿದಾಗ ಸ್ವಲ್ಪ ರೆಸಿಸ್ಟ್ ಮಾಡಿದ್ರಿ, ಬಟ್ ಆದ್ರೂ ಅವರು ಫೋರ್ಸ್ ಮಾಡಿದಾಗ ಒಪ್ಕೊಂಡ್ರಿ ಅಂತ. ಅದು ಯಾಕೆ? ಪ್ಲಸ್ ಆ ಪಾತ್ರವಾಗಿ ನಿಮ್ಮನ್ನು ನೋಡ್ಕೊಂಡಾಗ ನಿಮಗೆ ಹೇಗೆ ಅನಿಸ್ತು ಅಂತ? ಅಲ್ಲ, ರೆಸಿಸ್ಟ್ ಅಂದ್ರೆ ಅಂಡ್ ನನಗೇನಾಗ್ತಿತ್ತು ಅಂದ್ರೆ ಆ ಟೈಮಲ್ಲಿ ಬೇರೆ 3 ಫಿಲ್ಮ್ಸ್ ಹೀರೋ ಆಗಿ ಸೈನ್ ಮಾಡಿದ್ದೆ. ಸೊ ಇದರಲ್ಲಿ ಬಂದು ನನಗೆ ಒಂದೇ ರಿಕ್ವೆಸ್ಟ್ ಅವ್ರಿಗೆ, ನಾನು ಫಸ್ಟಿನ ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನ ಹೇಳ್ತಾ ಇದ್ದೀನಿ. ಐ ಥಿಂಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ನನಗೇನಂದ್ರೆ ಅದು ಸರ್, ಅದು ನಾನು ಡಬಲ್ ಹೀರೋ ಆ ಥರ ಇದ್ರೆ ಮಾಡ್ತೀನಿ ಸರ್, ದಯವಿಟ್ಟು ಅಷ್ಟು ಪವರ್ ಇದೆಯಾ ಆ ರೋಲಲ್ಲಿ, ಆ ಥರ ಒಂದು ವ್ಯಾಲ್ಯೂ ಸಿಗುತ್ತಾ ಅಂತ. ಸರ್ ನೀವು ಬನ್ನಿ ಸರ್ ಮಾಡಿ ಸರ್ ಅಂತ ಅವ್ರು ಹೇಳ್ತಿದ್ರು. ಬಟ್ ಕೊನೆಗೆ ಐ ಆಮ್ ವೆರಿ ಹ್ಯಾಪಿ. ಕೊನೆಗೆ ಅವರು ಮಾಡಿರೋದು ಆ ಪಾತ್ರ ಆಗಲಿ, ಕೊನೆಯಲ್ಲಿ ಅವ್ರು ಕೊಟ್ಟಿರೋ ಟ್ವಿಸ್ಟ್ ಆಗಲಿ ನನಗೆ ಭಾಳ ಇಷ್ಟ ಆಗಿದೆ. ಸೊ ಐ ಥಿಂಕ್ ಗೊತ್ತಿಲ್ಲ, ಇಂಥ ಫಿಲ್ಮ್ಸ್ ಮಾಡಿದಾಗ ಏನಾಯ್ತು, ಕೊನೆಗೆ ಎಡಿಟೆಡ್ ವರ್ಷನ್ ಹೇಗಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಮಾಡಿರೋ ಸೀನ್ಸ್ ಒಂದು ನಮ್ಗೆ ತುಂಬ ಮಜಾ ಕೊಟ್ಟಿದೆ. ಬಟ್ ಕೊನೆಗೆ ಆ ಫಿಲ್ಮಲ್ಲಿ ಎಷ್ಟು ಶೂಟ್ ಮಾಡಿದ್ದಾರೆ, ಏನು ಉಳಿಯುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಶೂಟ್ ಮಾಡೋಂಥ ಪ್ರತಿಯೊಂದು ಸೀನ್ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಪ್ರೇಮ್ ಸರ್, ಸಾರಿ ಸರ್, ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಎಲ್ಲರೂ ತುಂಬಾ ಜನ ಇರೋದ್ರಿಂದ